ಎಲ್ಲರಿಗೂ ನಮಸ್ಕಾರ. ಪರಂ ಸ್ಟಡೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಮೊನ್ನೆ ನಡೆದಿರ್ತಕ್ಕಂತಹ CTI ಈ GK ಕ್ವಶನ್ ಪೇಪರ್ನ ನಾವು ಕೀ ಆನ್ಸರ್ನ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಬನ್ನಿ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನಮಗೆ ಸಪೋರ್ಟ್ ಮಾಡಬೇಕೆಂದು ಕೇಳ್ಕೊಳ್ತೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇದು ಎ ಸೀರೀಸ್ ಆಗಿರುತ್ತೆ. ಬನ್ನಿ. ಮೊದಲನೇದು ಕ್ವಶನ್ ನೋಡೋದಾದರೆ, ಪುರಾತನ ಮಾದರಿಗಳ ವಯಸ್ಸನ್ನು ಈ ಕೆಳಗಿನ ಯಾವ ವಿಧಾನದಿಂದ ಕಂಡುಹಿಡಿಯಬಹುದು? ಇದರ ಆನ್ಸರ್ ನಾವು ನೋಡೋದಾದರೆ, ಆನ್ಸರು ಮೊದಲನೇದು 1 ಅಂತ, ರೇಡಿಯೋ ಕಾರ್ಬನ್ ಡೇಟಿಂಗ್ ಆಗಿರುತ್ತೆ ಇದರ ಆನ್ಸರು. ಪುರಾತನ ಮಾದರಿಗಳ ವಯಸ್ಸನ್ನು ಈ ಕೆಳಗಿನ ಯಾವ ವಿಧಾನದಿಂದ ಕಂಡುಹಿಡಿಯಬಹುದಾಗಿದೆ ಅಂತಂದರೆ ರೇಡಿಯೋ ಕಾರ್ಬನ್ ಡೇಟಿಂಗ್ ಮುಖಾಂತರ ಈ ಪುರಾತನ ಮಾದರಿಗಳ ವಯಸ್ಸನ್ನು ಕಂಡುಹಿಡಿಯಬಹುದು. ನೆಕ್ಸ್ಟ್ ಕ್ವಶನ್, ಭಾರತದ ಸರ್ಕಾರದಿಂದ ಅತ್ಯುನ್ನತ ಮತ್ತು ಪ್ರತಿಷ್ಠಿತ ವಿಜ್ಞಾನಕ್ಕೆ ಅತ್ಯುತ್ತಮ ಕೊಡುಗೆಗೆ ಕೊಡುವ ರಾಷ್ಟ್ರೀಯ ಮನ್ನಣೆ ಪ್ರಶಸ್ತಿ ಯಾವುದಂತೆ? ಭಾರತ ಸರ್ಕಾರದಿಂದ ಅತ್ಯುನ್ನತ ಮತ್ತು ಪ್ರತಿಷ್ಠಿತ ವಿಜ್ಞಾನಕ್ಕೆ ಅತ್ಯುತ್ತಮ ಕೊಡುಗೆಗೆ ಕೊಡುವ ರಾಷ್ಟ್ರೀಯ ಮನ್ನಣೆ ಪ್ರಶಸ್ತಿ ಯಾವುದಂತಂದರೆ, ಇದು ಎರಡನೇ ಕ್ವಶನ್ಗೆ ಆನ್ಸರ್ 1 ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿ. ನೆಕ್ಸ್ಟ್ ಮೂರನೇ ಕ್ವಶನ್, ಒಂದು ವಸ್ತುವಿನ ಉಷ್ಣತೆ 200 ಡಿಗ್ರಿ ಸೆಲ್ಸಿಯಸ್ ಆದರೆ ಫ್ಯಾರೆನ್ಹೀಟ್ ಮಾಪನದಲ್ಲಿ ಅದರ ಉಷ್ಣತೆ ಎಷ್ಟು ಅಂತ ಕೇಳಿದರೆ, ಕ್ವಶನು ಒಂದು ವಸ್ತುವಿನ ಉಷ್ಣತೆ 200 ಡಿಗ್ರಿ ಸೆಲ್ಸಿಯಸ್ ಆದರೆ ಪ್ಯಾರಾಮೀಟರ್ ಹೀಟ್ ಮಾಪನದಲ್ಲಿ ಅದರ ಉಷ್ಣತೆ ಎಷ್ಟು ಅಂತ ಕೇಳಿದ್ದೇನೆ. ಇದರ ಆನ್ಸರ್ ಸರಿಯಾದ ಉತ್ತರ ನೋಡೋದಾದರೆ 2 328 ಡಿಗ್ರಿ ಪ್ಯಾರಾಮೀಟರ್. ಆನ್ಸರ್ 2 ಆಗುತ್ತೆ. ಆನ್ಸರ್ 2. ಇನ್ನೆಷ್ಟು 4ನೇ ಕ್ವಶನ್ ನೋಡೋದಾದರೆ, ನೆಕ್ಸ್ಟ್ 4ನೇ ಕ್ವಶನ್ನು, ಭೂಮಿಯ ಮೇಲ್ಮೈಯಿಂದ ವೀಕ್ಷಕನು ಯಾವಾಗಲೂ ಚಂದ್ರನ ಅದೇ ಬಿಂಬವನ್ನು ಕಾಣುತ್ತಾನೆ. ಈಗಾಗಲೂ ಕಾರಣವೇನೆಂದರೆ ಕ್ವಶನ್ನು, ಭೂಮಿಯ ಮೇಲ್ಮೈಯಿಂದ ವೀಕ್ಷಕನು ಯಾವಾಗಲೂ ಚಂದ್ರನ ಅದೇ ಬಿಂಬವನ್ನು ಕಾಣುತ್ತಾನೆ. ಈಗಾಗಲೂ ಕಾರಣವೇನೆಂದರೆ, ನಾವು ಆನ್ಸರ್ ನೋಡುತ್ತಾ ಹೋದರೆ ಮೊದಲನೇದು, ಇದರ ಆನ್ಸರ್ ಏನಪ್ಪ ಅಂತಂದರೆ 4ನೇದು 2 ಚಂದ್ರನ ಭ್ರಮಣೆಯ ಕಾಲಾವಧಿ ಮತ್ತು ಚಂದ್ರನು ಭೂಮಿಯ ಸುತ್ತ ಪರಿಭ್ರಮಣೆಯ ಕಾಲಾವಧಿಯ ಸುಮಾರು ಒಂದೇ ಆಗಿದೆ ಅಂತ. ಇದಕ್ಕೆ ಆನ್ಸರು ಇದಕ್ಕೆ 4ನೇದಿಗೆ ಆನ್ಸರ್ 2 ಚಂದ್ರನ ಭ್ರಮಣೆಯ ಕಾಲಾವಧಿ ಮತ್ತು ಚಂದ್ರನು ಭೂಮಿಯ ಸುತ್ತ ಪರಿಭ್ರಮಣೆಯ ಕಾಲಾವಧಿಯ ಸಮಯ ಒಂದೇ ಆಗಿರುತ್ತದೆ. ನೆಕ್ಸ್ಟ್ ಕ್ವಶನ್, 5ನೇ ಕ್ವಶನ್ ನೋಡೋದಾದ್ರೆ, ಭಾರತದಲ್ಲಿ ಅತ್ಯಧಿಕ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವ ಪರಮಾಣು ಸ್ಥಾವರ ಇರುವ ಸ್ಥಳ ಯಾವುದು? ಭಾರತದಲ್ಲಿ ಅತ್ಯಧಿಕ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವ ಪರಮಾಣು ಸ್ಥಾವರ ಎಲ್ಲಿದೆ ಅಂತ ಕೇಳಿದರೆ, ಇದಕ್ಕೆ ಆನ್ಸರು 5ನೇದು 4 ಕೂಡಂಕುಳಂನಲ್ಲಿದೆ. ಇದಕ್ಕೆ ಆನ್ಸರು 4. ನೆಕ್ಸ್ಟ್ ಕ್ವಶನ್, 6ನೇ ಕ್ವಶನ್ ನೋಡೋದಾದರೆ, ಭಾರತಕ್ಕೆ 3ನೇ ಅತಿ ದೊಡ್ಡ ಕಲ್ಲಿದ್ದಲು ಭಾರತಕ್ಕೆ 3ನೇ ಅತಿ ದೊಡ್ಡ ಕಲ್ಲಿದ್ದಲು ಪೂರೈಕೆದಾರನಾಗಿ ಹೊರಹೊಮ್ಮಿದ ರಾಷ್ಟ್ರ ಯಾವುದು?
ಭಾರತಕ್ಕೆ ಮೂರನೇ ಅತಿ ದೊಡ್ಡ ಕಲ್ಲಿದ್ದಲು ಪೂರೈಕೆದಾರನಾಗಿ ಹೊರಹೊಮ್ಮಿದ ರಾಷ್ಟ್ರ 4. ರಷ್ಯಾ. ಆನ್ಸರು ರಷ್ಯಾ. ನೆಕ್ಸ್ಟ್ ಕ್ವಶನ್, ಇದು ಇಂಗ್ಲೀಷ್ ಮೀಡಿಯಮ್ದವರಿಗೆ ನೋಡ್ಕೋಬೋದು. ನೆಕ್ಸ್ಟ್ ಕ್ವಶನ್ 7. ಭೂ ಸುಧಾರಣೆಗಳು ಸಾಧಾರಣವಾಗಿ ನಿರೀಕ್ಷಿಸಬಹುದು. ಯಾವುದಕ್ಕೆ ನಿರೀಕ್ಷಿಸಬಹುದು ಅಂತಂದರೆ ಇಲ್ಲಿ ಸಂಬಂಧಿಸಿದಂಥ ಕೃಷಿಗೆ ಸಂಬಂಧಿಸಿದಂಥ ಫಲದಾಯಕತೆಯನ್ನು ಉತ್ತಮಪಡಿಸುವಿಕೆ ಮತ್ತು ಸಾಮಾಜಿಕ ಸಮಾನತೆಯ ಕಡೆ ಚಲಿಸುವುದು. ಆನ್ಸರ್ ನೋಡೋದಾದರೆ ಎರಡು ಸರಿಯಾದ ಉತ್ತರ ಅಂತೆ. 1 ಮತ್ತು 2 ಸರಿಯಾಗಿವೆ. ಇನ್ನು ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ಮುಖ್ಯಮಂತ್ರಿಯು ಕರ್ನಾಟಕದಲ್ಲಿ ಭೂ ಸುಧಾರಣೆಗಳನ್ನು ಜಾರಿಗೆ ತಂದರು? ಯಾವ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಭೂ ಸುಧಾರಣೆ ಜಾರಿಗೆ ತಂದರು ಅಂದರೆ ಎಂಟನೇ ಕ್ವಶನ್ಗೆ ಆನ್ಸರು ಡಿ ದೇವರಾಜ್ ಅರಸುರವರು ಭೂ ಸುಧಾರಣೆ ಕಾಯ್ದೆ ಜಾರಿಗೆ ತಂದವರು ಡಿ ದೇವರಾಜ್ ಅರಸುರವರು. ನೆಕ್ಸ್ಟ್ ಕ್ವಶನ್ 9. ಈ ಕೆಳಗಿನ ಯಾವುದು ಭೂ ಸುಧಾರಣೆಗೆ ಸಂಬಂಧಿಸಿದೆ? ಈ ಕೆಳಗಿನ ಯಾವುದು ಭೂ ಸುಧಾರಣೆಗೆ ಸಂಬಂಧಿಸಿದೆ ಅಂತಂದರೆ 9ನೇದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಭೂ ಸುಧಾರಣೆ ಸಂಬಂಧಿಸಿದೆ. ನೆಕ್ಸ್ಟ್ ಕ್ವಶನ್ 10ನೇ ಕ್ವಶನ್ ನೋಡೋದಾದರೆ ಈ ಕೆಳಗಿನ ಯಾವುದು ಪಂಚಾಯತ್ ಜೊತೆಗೆ ಸಂಬಂಧಪಡುವುದಿಲ್ಲ? ಯಾವುದು ಪಂಚಾಯತ್ ಜೊತೆಗೆ ಸಂಬಂಧಪಡುವುದಿಲ್ಲ ಅಂತ ನೋಡೋದಾದರೆ 10ನೇದು ಆನ್ಸರು 2. ಸಂವಿಧಾನ 74ನೇ ತಿದ್ದುಪಡಿ ಕಾಯ್ದೆ ಈ ಕೆಳಗಿನ ಪಂಚಾಯತ್ ಜೊತೆಗೆ ಸಂಬಂಧಪಡುವುದಿಲ್ಲ ಅಂತ ಇದು ಆನ್ಸರು 2. ಓಕೆ. ನೆಕ್ಸ್ಟ್ ಕ್ವಶನ್, ಜಿಲ್ಲಾ ಪಂಚಾಯಿತಿಯನ್ನು ಯಾರು ವಿಸರ್ಜಿಸುತ್ತಾರೆ? ಜಿಲ್ಲಾ ಪಂಚಾಯಿತಿಯನ್ನು ಯಾರು ವಿಸರ್ಜಿಸುತ್ತಾರೆ ಅಂತಂದರೆ 11ನೇ ಕ್ವಶನ್ಗೆ ಆನ್ಸರು ರಾಜ್ಯ ಸರ್ಕಾರ. ಕ್ವಶನ್ ನಂಬರ್ ಆನ್ಸರ್ 2 ರಾಜ್ಯ ಸರ್ಕಾರ. ನೆಕ್ಸ್ಟ್ 12ನೇ ಕ್ವಶನ್ನು, ವಿಜಯಪುರದ ಆಲಮಟ್ಟಿ ಡ್ಯಾಮು ಈ ಕೆಳಗಿನ ಹೆಸರಿನಿಂದಲೂ ಕರೆಯುತ್ತಾರೆ. ವಿಜಯಪುರ ಡ್ಯಾಮನ್ನು ಮತ್ತು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಅಂತಂತಂದರೆ 12ನೇ ಕ್ವಶನ್ಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಲೂ ಕರೆಯುತ್ತಾರೆ. ವಿಜಯಪುರ ಡ್ಯಾಮ್ ಆಲಮಟ್ಟಿ ಡ್ಯಾಮ್ಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅಂತಲೂ ಕರೆಯುತ್ತಾರೆ, ನೆನಪಿರಲಿ. ಇನ್ನು ನೆಕ್ಸ್ಟ್ ಕ್ವಶನ್ 13ನೇ ಕ್ವಶನ್ ನೋಡೋದಾದರೆ ಸರಕು ಸೇವೆಗಳ ಸಾಮಾನ್ಯ ಬೆಲೆಗಳ ಸತತ ಇಳಿಕೆಯನ್ನು ಹೀಗೆಂದು ಕರೆಯಲಾಗುತ್ತದೆ. ಏನಂದರೆ ಸರಕು ಸೇವೆಗಳ ಸಾಮಾನ್ಯ ಬೆಲೆಗಳ ಸತತ ಇಳಿಕೆಯನ್ನು ಹೀಗೆ ಕರೆಯಲಾಗುತ್ತದೆ. ಯಾವ ಥರ ಕರೆಯಲಾಗುತ್ತೆ ಅಂತಂತಂದರೆ ಹಣಪ್ರಸರಣ. ಇದಕ್ಕೆ ಆನ್ಸರು 3 ಹಣಪ್ರಸರಣ ಅಂತ ಕರೀತಾರೆ. ಇನ್ನು 14ನೇ ಕ್ವಶನ್ಗೆ ಸಂಘರ್ಷಣಾತ್ಮಕ ನಿರುದ್ಯೋಗದ ವ್ಯಾಖ್ಯಾನವು. ಇದಕ್ಕೆ ವ್ಯಾಖ್ಯಾನ ನೋಡೋದಾದರೆ ಇದರ ವ್ಯಾಖ್ಯೆ ಸರಿಯಾದ ಆನ್ಸರು 4 ಕಾರ್ಮಿಕರು ಕೆಲಸದ ಮಧ್ಯೆ ಅಲ್ಪಾವಧಿ ಚಲನೆಯಿಂದ. ಏನು ಆನ್ಸರ್ ಅಂದರೆ ಕಾರ್ಮಿಕರು ಕೆಲಸಗಳ ಮಧ್ಯೆ ಅಲ್ಪಾವಧಿ ಚಲನೆಯಿಂದ. 14ಗೆ ಆನ್ಸರು 4ನೇದು. ಇನ್ನು 15ನೇ ಕ್ವಶನ್ ನೋಡೋದಾದರೆ ಒಂದು ವೇಳೆ ಭಾರತೀಯ ರಿಸರ್ವ್ ಬ್ಯಾಂಕನ್ನು ತನ್ನ ನಗದು ಮೀಸಲು ಅನುಪಾತವನ್ನು ಕಡಿಮೆ ಮಾಡಿದರೆ ಪತ್ತು ನಿರ್ಮಾಣ ಏನಾಗುತ್ತದೆ?
ಏನಾಗುತ್ತದೆ ಅಂತಂದರೆ ಅದನ್ನೇ ಕ್ವಶನ್ಗೆ ಆನ್ಸರು ಹೆಚ್ಚಾಗುತ್ತದೆ. ಕ್ವಶನ್ ಆನ್ಸರು 1 ಹೆಚ್ಚಾಗುತ್ತದೆ. ಇನ್ನು 16ನೇ ಕ್ವಶನ್ ನೋಡೋದಾದರೆ ಹಣದುಬ್ಬರ ಅಂತರ ಪರಿಭಾವನೆಯನ್ನು ಕೊಟ್ಟವರು ಯಾರು? 16ನೇ ಕ್ವಶನು ಹಣದುಬ್ಬರ ಅಂತರ ಪರಿಭಾವನೆಯನ್ನು ಕೊಟ್ಟವರು ಯಾರು ಅಂತಂತಂದರೆ JM ಕೆನ್ಸ್ರವರು. ಯಾರಂದರೆ JM ಕೆನ್ಸ್. ಹಣದುಬ್ಬರ ಅಂತರ ಪರಿಭಾವನೆಯನ್ನು ಕೊಟ್ಟವರು JM ಕೆನ್ಸ್. ಇನ್ನು ನೆಕ್ಸ್ಟ್ ಕ್ವಶನ್ ಸಂದಾಯ ಬಾಕಿಯ ಅಸಮತೋಲನವನ್ನು 17ನೇ ಕ್ವಶನು ಸಂದಾಯ ಬಾಕಿಯ ಅಸಮತೋಲನವನ್ನು ಸರಿಪಡಿಸಲು ಈ ಕೆಳಗಿನ ಯಾವ ಕ್ರಮವನ್ನು ಅಳವಡಿಸಿಕೊಳ್ಳಲಾಗುವುದು? ಏನಂದರೆ ಸಂದಾಯ ಬಾಕಿಯ ಅಸಮತೋಲನವನ್ನು ಯಾವ ಕ್ರಮಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಅಂತಂದರೆ ಆನ್ಸರು 2 ಹಣದ ಅಪಮೌಲ್ಯ. ನೆಕ್ಸ್ಟ್ ಕ್ವಶನ್ 18ನೇ ಕ್ವಶನ್ ನೋಡೋದಾದರೆ 2022-23 ಕೇಂದ್ರ ಮುಂಗಡ ಪತ್ರದ ಗಾತ್ರವೆಷ್ಟು ಅಂತ ಕೇಳಿದರೆ 18ನೇ ಕ್ವಶನ್ನು 2022-23 ಕೇಂದ್ರ ಮುಂಗಡ ಪತ್ರ ಗಾತ್ರ ಎಷ್ಟು ಅಂತ ಕೇಳಿದರೆ ಇದಕ್ಕೆ ಆನ್ಸರು 39.45 ಲಕ್ಷ ಕೋಟಿಗಳು. ಆನ್ಸರು 39.45 ಲಕ್ಷ ಕೋಟಿಗಳು. ಇದಕ್ಕೆ 18ಗೆ 3 ಆನ್ಸರು. ನೆಕ್ಸ್ಟು 19ನೇ ಕ್ವಶನ್ ನೋಡೋದಾದರೆ ಸ್ವಸಹಾಯ ಗುಂಪುಗಳ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ನಿಜವಲ್ಲ? ಸ್ವಸಹಾಯ ಗುಂಪುಗಳ ಯಾವುದು ನಿಜವಲ್ಲ ಅಂತಂತಂದರೆ ಇದು ಅವುಗಳನ್ನು 19ನೇಗೆ ಆನ್ಸರು 1ನೇದು ಅವುಗಳನ್ನು 1982ರಲ್ಲಿ ಪರಿಚಯಿಸಲಾಯಿತು ಅಂತೆ. ಇದು ನಿಜವಲ್ಲ. ನೆಕ್ಸ್ಟ್ ಕ್ವಶನ್ 20ನೇ ಕ್ವಶನ್ ನೋಡೋದಾದರೆ 1986ರಲ್ಲಿ ರಾಜೀವ್ ಗಾಂಧಿಯವರು ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಗಾಗಿ ಪಂಚಾಯತ್ ರಾಜ್ ಸಂಸ್ಥೆಯ ಪುನರುಜ್ಜೀವನವನ್ನು ನೇಮಿಸಿದ ಸಮಿತಿ ಯಾವುದು? ಏನು ಕ್ವಶನ್ ಅಂದರೆ 1986ರಲ್ಲಿ ರಾಜೀವ್ ಗಾಂಧಿಯವರು ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಗಾಗಿ ಪಂಚಾಯತ್ ರಾಜ್ ಸಂಸ್ಥೆಯು ಪುನರುಜ್ಜೀವನವನ್ನು ನೇಮಿಸಿದ ಸಮಿತಿ ಯಾವುದು ಅಂತಂತಂದರೆ 20ನೇ ಕ್ವಶನ್ಗೆ 2 LM ಸಿಂಘ್ವಿ ಸಮಿತಿ. 20ನೇ ಕ್ವಶನ್ಗೆ 2 LM ಸಿಂಘ್ವಿ ಸಮಿತಿ. ನೆಕ್ಸ್ಟ್ ಕ್ವಶನ್ 21 ಈ ಕೆಳಗಿನ ಯಾವುದು ಕರ್ನಾಟಕದ ಪಂಚಾಯಿತಿಗಳಿಗೆ ನಿಧಿಯ ಮೂಲವಲ್ಲ? ಏನಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಪಂಚಾಯಿತಿಗಳಿಗೆ ನಿಧಿಯ ಮೂಲವಲ್ಲ ಅಂತಂತಂದರೆ ಆನ್ಸರು 4 ರಾಷ್ಟ್ರೀಕೃತ ಬ್ಯಾಂಕುಗಳಿಂದ ಸಾಲ. 21ನೇದಕ್ಕೆ ಆನ್ಸರು 4 ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಸಾಲ. ನೆಕ್ಸ್ಟ್ ಕ್ವಶನ್ 22ನೇದು ನೋಡೋದಾದರೆ ಗ್ರಾಮೀಣ ರಸ್ತೆಗಳ ಸುಧಾರಣೆ ಮತ್ತು ನಿರ್ವಹಣೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಯೋಜನೆಗಳು ಕಾರ್ಯನಿರ್ವಹಿಸುತ್ತವೆ? ಏನಪ್ಪ ಅಂದರೆ ಕ್ವಶನು ಗ್ರಾಮೀಣ ರಸ್ತೆಗಳ ಸುಧಾರಣೆಗೆ ಮತ್ತು ನಿರ್ವಹಣೆಗೆ ಯಾವ ಸಂಬಂಧಿಸಿದ ಕೆಳಕಂಡಂತೆ ಯೋಜನೆಗಳು ಕಾರ್ಯನಿರ್ವಹಿಸ್ತವೆ ಅಂತಂತಂದರೆ 22ನೇ ಕ್ವಶನ್ಗೆ 2 ಇದು ಮುಖ್ಯಮಂತ್ರಿ ಗ್ರಾಮೀಣ ರಸ್ತೆ ಮತ್ತು ಅಭಿವೃದ್ಧಿ ಯೋಜನೆ MMGRAY ಈ ಸಂಸ್ಥೆಯನ್ನು ಈ ಯೋಜನೆ ಕಾರ್ಯನಿರ್ವಹಿಸುತ್ತದೆ. ಆನ್ಸರ್ 2 22ನೇದಕ್ಕೆ 2. ನೆಕ್ಸ್ಟ್ ಕ್ವಶನ್ 23 ಇದು ಹೊಂದಿಸಿ ಬರೆಯಲಾಗಿರುತ್ತದೆ. ಹೊಂದಿಸಿ ಕೆಳದ ಸಂಕೇತವನ್ನು ಆರಿಸಿ ಬರೆಯೋದು. ಇದನ್ನು ನೋಡೋದಾದರೆ ಇದಕ್ಕೆ 23ಕ್ಕೆ ಆನ್ಸರು 23ಕ್ಕೆ ಆನ್ಸರ್ ನೋಡೋದಾದರೆ 1 23ಗೆ 1 ಆನ್ಸರ್ ಆಗಿರುತ್ತೆ. ಇದನ್ನು ನೀವು ನೋಡ್ಕೊಳ್ಳಿ 1. ನೆಕ್ಸ್ಟ್ ಕ್ವಶನ್ 24ನೇ ಕ್ವಶನ್ ನೋಡೋದಾದರೆ
ಈ ಕೆಳಕಂಡವುಗಳಲ್ಲಿ ಯಾವುದು ಬಹುತೇಕವಾಗಿ ಗಮನಾರ್ಹವಲ್ಲದ ಸಮುದ್ರದಾಳದ ನಿಕ್ಷೇಪವಾಗಿದೆ? ಏನಂದರೆ ಯಾವುದು ಬಹುತೇಕವಾಗಿ ಗಮನಾರ್ಹವಲ್ಲದ ಸಮುದ್ರದ ದಾಳದ ನಿಕ್ಷೇಪವಾಗಿದೆ ಅಂತಂತಂದರೆ 24ನೇ ಆನ್ಸರು 4 ರೇಡಿಯೋಲಾರಿಯನ್ ಕೆಸರು ಮಣ್ಣು ಅಂತೆ. 24ನೇ ಆನ್ಸರು 4. ಇನ್ನು 25ನೇ ಕ್ವಶನ್ ನೋಡೋದಾದರೆ ಕೆಳಗಿನವುಗಳಲ್ಲಿ ಯಾವುದು ಅಂತರಾಗ್ನಿ ಅಗ್ನಿಶಿಲೆಯಲ್ಲ? 25ನೇದು ಯಾವುದು ಅಂತರಾಗ್ನಿ ಅಗ್ನಿಶಿಲೆಯಲ್ಲ ಅಂತಂತಂದರೆ 1 ಬಲಾಸ್ಟ್ ಅಗ್ನಿಶಿಲೆ. 25ನೇ ಆನ್ಸರು 1 ಬಲಾಸ್ಟ್ ಅಗ್ನಿಶಿಲೆ. ನಂತರ 26ನೇದು ಹೊಂದಿಸಿ ಬರೆಯಿರಿ ನೋಡೋದು.